ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನತಾ ಪರಮೇಶ್. ವೀಕ್ಷಕರೇ, ಆಷಾಢ ಮುಗಿದು ಶ್ರಾವಣ ಮಾಸ ಶುರುವಾಗ್ತಾ ಇದೆ. ಸಾಮಾನ್ಯವಾಗಿ ಶ್ರಾವಣದಲ್ಲಿ ಉಪವಾಸ ಹಾಗೂ ಕೆಲವರು ಮಾಂಸಾಹಾರವನ್ನೇ ತ್ಯಜಿಸ್ತಾರೆ. ಹಾಗಾದರೆ ಈ ಶ್ರಾವಣದಲ್ಲಿ ಯಾವ ದೇವರ ಆರಾಧನೆ ಮಾಡಬೇಕಾಗತ್ತೆ, ಯಾವೆಲ್ಲ ಪೂಜೆಗಳನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ. ಜೊತೆಗೆ 12 ರಾಶಿಗಳು ಹಾಗೂ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತೀವಿ. ಮೊದಲಿಗೆ ಕಾರ್ಯಕ್ರಮ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾನು ಈಗಾಗಲೇ ಹೇಳಿದೆ, ಆಷಾಢ ಮಾಸ ಮುಗಿದು ಶ್ರಾವಣಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ಮಾಸದಲ್ಲಿ ಯಾವೆಲ್ಲ ಪೂಜೆಗಳನ್ನು ಮಾಡಬೇಕಾಗತ್ತೆ? ಸಾಮಾನ್ಯವಾಗಿ ಶ್ರಾವಣ ಅಂದ ತಕ್ಷಣ ಮಾಂಸಾಹಾರವನ್ನು ತ್ಯಜಿಸ್ತಾರೆ. ಯಾಕಾಗಿ ಹೀಗೆ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿದೆ. ಪ್ರತಿಪತ್ತಿಥಿ ಆಶ್ಲೇಷ ನಕ್ಷತ್ರ ಈ ದಿವಸದಿಂದ ಒಂದು ಮಂಗಳ ಮಾಸಕ್ಕೆ ನಾವು ಪ್ರವೇಶ ಮಾಡಿದ್ದೀವಿ. ಶ್ರಾವಣ ಮಾಸ, ವರ್ಷ ಋತು ಅದು ಏನನ್ನು ಹೇಳ್ತಾ ಇದೆಯಪ್ಪ ಅಂದರೆ, ವರ್ಷ ಅಂದರೆ ಮಳೆಯನ್ನು ಸೂಚಿಸ್ತಾ ಇದೆ. ಶ್ರಾವಣ ಮಾಸ ಯಾಕೆ ವಿಶಿಷ್ಟ ಮಾಸ ಆಗಿದೆ ಅಂತಂದರೆ, ಶ್ರಾವಣ ಮಾಸ ಶ್ರವಣ, ಕೇಳ್ಮೆ, ಅದೊಂದು ಉಪಾಸನೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಸವಾಗಿದೆ. ಈ ಮಾಸದಲ್ಲಿ ನಾವು ಅನೇಕ ವ್ರತಗಳನ್ನು ಕಾಣ್ತೇವೆ. ಪ್ರಥಮವಾಗಿ ನಾವು ನಾಗರ ಚೌತಿ, ನಾಗರ ಪಂಚಮಿಯಿಂದ ಪ್ರಾರಂಭ ಮಾಡಿ ವರಮಹಾಲಕ್ಷ್ಮಿ, ಅದಕ್ಕೂ ಮುನ್ನ ಮಂಗಳವಾರ ಬರ್ತಕ್ಕಂಥ ಮಂಗಳಗೌರಿ, ವರಮಹಾಲಕ್ಷ್ಮಿ, ನಂತರದಲ್ಲಿ ಬರ್ತಕ್ಕಂಥ ಶ್ರಾವಣ ಪೌರ್ಣಮಿ ದಿವಸ ನಾವು ನೂಲ ಹುಣ್ಣಿಮೆ ಕಾಣುತ್ತೇವೆ. ಅದು ಉಪಕರ್ಮ, ಅಧ್ಯಯನ, ಅಧ್ಯಾಪನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅದಾದ ಮೇಲೆ ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಈ ಮಾಸದಲ್ಲೇ ನಾವು ಕಾಣ್ತೀವಿ. ಅದಾದಮೇಲೆ ಬಹಳ ಮುಖ್ಯವಾದದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಹೀಗೆ ಶ್ರಾವಣ ಮಾಸ ಪೂರ್ಣವಾಗಿ ಒಂದು ಭಕ್ತಿ ಮಾಸಕ್ಕೆ ನಮ್ಮನ್ನು ಪ್ರವೇಶಿಸುತ್ತೆ. ವ್ರತಗಳಿಗೆ, ಪೂಜೆ, ಧ್ಯಾನ, ಜಪ, ತಪ ಇವುಗಳಿಗೆ ನಮ್ಮನ್ನು ಸಿದ್ಧಗೊಳಿಸುವ ಒಂದು ವಿಶಿಷ್ಟ ಮಾಸವಾಗಿದೆ. ಇದೆಲ್ಲವೂ ಕೂಡ ನಾವು ನಮ್ಮ ಗೌರವವನ್ನು, ನಾವು ತೆಗೆದುಕೊಂಡ ಯಾವುದೋ ಒಂದು ಸೌಲಭ್ಯ ಇವುಗಳಿಗೆ ಪರಮಾತ್ಮನಿಗೆ ನಾವು ಸಲ್ಲಿಸುವ ಒಂದು ಕೃತಜ್ಞತೆಯಾಗಿದೆ ಈ ಪೂಜೆಗಳೆಲ್ಲ. ವಸ್ತುತಃ ವರ್ಷ ಋತು ಅಂತಕ್ಕಂಥದ್ದು ಇದೊಂದು ಜಗದ್ಯಂತ್ರ ಸಾಗ್ತಾ ಇದೆ. ಈ ಜಗದ್ಯಂತ್ರವನ್ನು ಸಾಗಿಸುವಲ್ಲಿ ಬಹಳ ಪ್ರಧಾನವಾದ ಶಕ್ತಿ ದೇವತೆಗಳಾಗಿ ನಮ್ಮ ಮುಂದಿರ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ದೇವತೆಗಳು. ಅದು ಇಂದ್ರ, ಅಗ್ನಿ, ವರುಣ, ವಾಯು, ಜಲ, ಚಂದ್ರ, ಸೂರ್ಯ, ಚಂದ್ರ, ಪರ್ಜನ್ಯ, ಭೂಮಿ ಇವೆಲ್ಲವುಗಳ ಸಹಕಾರದಿಂದ, ಅವರ ಕೃಪೆಯಿಂದ, ಅವರ ಅನುಗ್ರಹದಿಂದ ನಮಗೆ ಬೆಳಕು ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ನೆಲ ಭದ್ರವಾಗಿ ಅಲುಗಾಡಿಸದೆ ನಮ್ಮನ್ನು ಉಳಿಸ್ಕೊಂಡಿದೆ. ಇವುಗಳೆಲ್ಲ ಆ ಅನುಗ್ರಹದಿಂದ ನಾವೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಈ ವರ್ಷ ಋತು ಪ್ರಾರಂಭವಾಗಿದೆ ಅಂದರೆ ಮಳೆಯ ಒಂದು ಕಾಲ ಪ್ರಾರಂಭವಾಗಿದೆ ಅಂತ. ಈ ವಸ್ತುತಃ ಇಷ್ಟು ದಿವಸ ಗ್ರೀಷ್ಮ ಋತು ಇತ್ತು. ಗ್ರೀಷ್ಮ ಅಂದರೆ ಅದು ಬೆಂಕಿ, ಪ್ರಖರತೆ ಅಂತ. ನಾವು ಇಷ್ಟು ಕಾಲ ಮಳೆಯನ್ನು ಅಷ್ಟಾಗಿ ಕಾಣಲೇ ಇಲ್ಲ. ಹೀಗಾಗಿ ವರ್ಷ ಋತು ಪ್ರಾರಂಭವಾದಾಗ ವರ್ಷ ಋತು ಅದು ಇನ್ನೆರಡು ತಿಂಗಳು ಸಮೃದ್ಧವಾದ ಮಳೆಕಾಲ ಅಂತ. ಈಗಿನಿಂದ ಮಳೆ ಸಮೃದ್ಧವಾಗಿ ಬರುತ್ತೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಹೀಗಾಗಿ ಶ್ರಾವಣ ಮಾಸ ನಮಗೆ ಮೊದಲು ಸಮೃದ್ಧವಾದ ಮಳೆಯನ್ನು ತರಲಿ. ಮೂಲಕ ಆ ಮಳೆ ಬಂದದ್ದಕ್ಕೆ ನಾವು ಸುಮ್ಮನೆ ಕೂರೋ ಹಾಗಿಲ್ಲ, ಕೃತಜ್ಞತೆ ಸಮರ್ಪಣೆಯನ್ನು ಸಲ್ಲಿಸಬೇಕು. ಭಗವಂತನಿಗೆ ನಾವು ನಮ್ಮ ವಿನಮ್ರ ನಮಸ್ಕಾರಗಳನ್ನು ಸಲ್ಲಿಸುವುದೇ ಪೂಜೆ, ಅದೇ ವ್ರತ, ಅದೇ ಧ್ಯಾನ. ಇವುಗಳೆಲ್ಲ ಪೂಜೆ ಯಾಕೆ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿದೆ ಅಂತಂದರೆ, ಭಗವಂತ ನಮಗೆ ಅಷ್ಟು ಸಮೃದ್ಧವಾದ
ಪ್ರಕೃತಿ ಶಕ್ತಿಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಆ ಕಾರಣದಿಂದಾಗಿ ಇಲ್ಲಿಂದ ಶುರುವಾಗಿ ಕಾರ್ತೀಕ ಮಾಸದವರೆಗೆ ಮಳೆ ಬಂತು, ಬೆಳೆಕೊಂಡ್ವಿ ಮತ್ತು ಆ ಬೆಳೆ ಸಮೃದ್ಧತೆಯಿಂದ ನಾವು ಅನುಭವಿಸಿದ್ವಿ. ಅಷ್ಟೇ ಅಲ್ಲ, ನಾವು ಅನುಭವಿಸಿದಷ್ಟೆಲ್ಲ 4 ಜನಕ್ಕೆ ಹಂಚಿದ್ವಿ. ಯಜ್ಞ, ದಾನ, ತಪಸ್ಸು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇವು ಬಹಳ ಶ್ರೇಷ್ಠವಾದದ್ದು ಅಂತ ಏನು ಹೇಳಿದ್ದಾನೆ ಅವುಗಳನ್ನು ಇಲ್ಲಿ ಕಾಣ್ತೀವಿ. ಯಜ್ಞ ಅಂದ್ರೇನು? ಯಜು ಪೂಜಾಯಾಮ್ ದಾನೆ ಸಂಗತಿಕರಣೆ ಅಂತೆಲ್ಲ ಹೇಳುತ್ತೆ. ಪೂಜೆ, ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಯಜ್ಞ. ತಪಸ್ಸು ಅದೇ, ನಾವು ಏನೋ ಬೆಳ್ಕೊಳ್ಬೇಕು ಅಂತ ಏನು ಕೃಷಿಯಲ್ಲಿ ತೊಡಗ್ತೀವಿ ಅಥವಾ ನಮ್ಮ ಚಟುವಟಿಕೆಗಳಲ್ಲಿ ತೊಡಗ್ತೀವಿ, ಅದು ಎಲ್ಲ ತಪಸ್ಸು. ಮತ್ತು ದಾನ, ಆ ಬಂದಿದ್ದರಲ್ಲಿ ನಾವೇ ತಿಂದರೆ ಅದನ್ನು ಸ್ವಾರ್ಥ ಅಂತ ಹೇಳುತ್ತೆ ನಮ್ಮ ಧರ್ಮ. ಹೀಗಾಗಿ ನಾವು ಸ್ವಲ್ಪ ಇಟ್ಟುಕೊಂಡು ಉಳಿದದ್ದನ್ನು ಬೇರೆಯವರಿಗೆ ಯಾರಿಗೆ ಅಗತ್ಯ ಇದೆ ಅದು ಹಂಚತಕ್ಕಂಥದ್ದು. ಆ ಹಂಚುವಿಕೆಯನ್ನು ಯಜ್ಞ ಅಂತ ಕರೆಯಲಾಗುತ್ತೆ. ಹೀಗಾಗಿ ಇದೆಲ್ಲ ಯಾವುದರಿಂದ ಆಗ್ತಾ ಇದೆಯಪ್ಪ ಅಂದರೆ ಬ್ರಹ್ಮ ಸೃಷ್ಟಿ, ಅವನ ನಿಯಾಮಕದಲ್ಲಿ ನಡೀತಾ ಇರತಕ್ಕಂಥ ಪ್ರಕೃತಿ ಶಕ್ತಿಗಳು, ಆ ದೇವತೆಗಳು, ಅದೇ ಸೂರ್ಯ, ಚಂದ್ರ, ಜಲ, ಅಗ್ನಿ, ಯಮ, ವರುಣ ಇತ್ಯಾದಿಗಳು, ಪರ್ಜನ್ಯ ಇತ್ಯಾದಿ ಯಾರಿದ್ದಾರೋ ಆ ಒಂದು ದೇವತೆಗಳ ಅಧಿಕಾರದಲ್ಲಿ ಈ ಜಗತ್ತು ಅನ್ನೋ ಯಂತ್ರ ಸಾಗುತ್ತಾ ಇದೆ. ಹೀಗಾಗಿ ನಮ್ಮನ್ನು ಇಲ್ಲಿಗೆ ತಂದುಬಿಟ್ಟು ಇವುಗಳನ್ನೆಲ್ಲ ಅನುಭವಿಸಿ ಸಂತೋಷ ಪಡುವ ಒಂದು ಸಮೃದ್ಧಿಯ ಸ್ಥಳವನ್ನು ಏರ್ಪಾಡು ಮಾಡಿಕೊಟ್ಟಿದೆಯಪ್ಪ ಪರಮಾತ್ಮ, ಇದೆಲ್ಲ ನಿನ್ನ ಭಿಕ್ಷೆ, ನೀನು ಕೊಟ್ಟ ಭಿಕ್ಷೆ ಅಂತ ಭಾವಿಸಿ ನಾವು ಈ ಶ್ರಾವಣ ಮಾಸದಿಂದ ಪೂಜಾದಿಗಳಿಗೆ ತೊಡಗ್ತೀವಿ. ಎಷ್ಟೋ ಜನ ಮಾಂಸಾಹಾರ, ಅದು ಯಾಕೆ ಅಂದರೆ ಒಂದು ಶ್ರದ್ಧೆ. ಭಗವಂತ ನಮಗೆ ಎಷ್ಟನ್ನೋ ನಮಗೆ ದಯಪಾಲಿಸಿದ್ದಾನೆ. ನಾವು ಭಗವಂತನಿಗೆ ಏನು ಕೊಟ್ಟಿದ್ದೀವಿ, ನಮ್ಮ ಕೈಲಿ ಏನಾಗುತ್ತೆ? ಕನಿಷ್ಠ ಪಕ್ಷ ನನಗೆ ಯಾವುದು ರುಚಿಯೋ, ಯಾವುದು ನನ್ನ ಇಂದ್ರಿಯಗಳಿಗೆ ಅತಿಶಯವಾಗಿ ಬಯಕೆ ಉಂಟಾಗುತ್ತೋ ಅದನ್ನು ಪಕ್ಕಕ್ಕಿಟ್ಟರೆ ಅದು ನಾನು ಮಾಡುವ ಉಪವಾಸ. ನಾನು ಭಗವಂತನಿಗೆ ಕೊಡುವ ಶ್ರದ್ಧೆ ಏನಪ್ಪ ಅಂದರೆ, ನನಗೆ ಯಾವುದು ಸ್ವಾರ್ಥವೋ, ನನಗೆ ಯಾವುದು ಅತಿಯಾದ ಇಷ್ಟವೋ ಅದನ್ನೂ ಪಕ್ಕಕ್ಕಿಟ್ಟು ನಿನಗಾಗಿ ನಾನು ಒಂದು ಶಿಸ್ತಿನಲ್ಲಿ ನಿನ್ನ ಸೇವೆಯನ್ನು ಮಾಡ್ತೀನಿ. ಅದು ವಸ್ತುತಃ ಅದು ಗೌರವ ಸಲ್ಲಿಸುವ ಒಂದು ಕ್ರಮ. ಭಗವಂತನಿಗೆ ಗೌರವ ಸಲ್ಲಿಸೋದು ಹೇಗೆ ಅಂದರೆ, ನಾನು ಈ ಒಂದು ಮಾಸದಲ್ಲಿ ನಾನು ಏನೂ ನಾನ್ ವೆಜ್ ತೊಗೊಳ್ಳಲ್ಲ. ಪಾಪ ಎಷ್ಟೋ ಜನ ಶ್ರದ್ಧೆಯಿಂದ ಇದನ್ನು ಮಾಡ್ತಾರೆ. ಯಾಕೆ ಅಂತ ಪಾಪ ಅವರಿಗೆ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ವಸ್ತುತಃ ಅದು ಭಕ್ತಿಯ ಇನ್ನೊಂದು ರೂಪ. ಅಷ್ಟೇ ಅಲ್ಲ, ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಮಹೋನ್ನತವಾದ ದಾರಿ ಅದು. ನನಗೆ ಯಾವುದು ಇಷ್ಟವೋ ಅದನ್ನೇ ಪಕ್ಕಕ್ಕೆ ಇಟ್ಬಿಡ್ತಾ ಇದ್ದೀನಿ. ಯಾಕೆ ಅಂದರೆ ಅದಕ್ಕಿಂತಲೂ ನೀನು ಇಷ್ಟ ನನಗೆ ಅಂತ. ಭಗವಂತನ ಆರಾಧನೆ ಅನ್ನೋದು ಇದ್ಯಾವುದೋ ಒಂದು ಸಣ್ಣ, ಅದು ಇಷ್ಟ ತುಂಬ, ಅದನ್ನು ಯಾವತ್ತೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥದ್ದನ್ನು ಬಿಡ್ತಾ ಇದ್ದೀನಿ. ಯಾಕೆ ಅಂದರೆ ಅದಕ್ಕಿಂತಲೂ ನೀನು ಒಂದು ಹೆಜ್ಜೆ ಅತ್ಯತಿಷ್ಠದ್ದ ಶಾಂಗುಲಂ ಅಂತ ಇದೆಯಲ್ಲ, ನೀನು 10 ಹೆಜ್ಜೆ ಮೇಲಿದ್ದೀಯಪ್ಪ. ಹೀಗಾಗಿ ನಿನಗೋಸ್ಕರ ಅದನ್ನು ಪಕ್ಕಕ್ಕಿಡ್ತೀನಿ, ತನ್ನ ಮೂಲಕ ನನ್ನನ್ನು ನಾನು ನಿನಗೆ ಸಮರ್ಪಣೆ ಮಾಡ್ಕೊಳ್ತೀನಿ ಅನ್ನೋ ಒಂದು ಕೃತಜ್ಞತೆ ಭಾವ. ಇದೇ ಯಜ್ಞ ವಸ್ತುತಃ. ಏನೋ ಹೋಮದ ಕುಂಡದ ಪಕ್ಕದಲ್ಲಿ ಕೂತ್ಕೊಂಡು ಅದ್ರ ಸಮ್ಮುಖದಲ್ಲಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದು ದೊಡ್ಡ ಯಜ್ಞ. ಉಪವಾಸ ಮಾಡ್ತಕ್ಕಂಥದ್ದು ದೊಡ್ಡ ಯಜ್ಞ. ಶ್ರಾವಣ ಮಾಸ ಅದನ್ನೇ ಹೇಳೋದು. ಶ್ರವಣ ನಕ್ಷತ್ರದಲ್ಲಿ ಬರತಕ್ಕಂತಹ ಉಪಕರ್ಮಗಳೇನಿದ್ದಾವೆ, ಇದು ಭಗವಂತ ನಮಗೆ ಕೊಟ್ಟ ಈ ಸಮೃದ್ಧಿಗೆ ನಾವು ತೋರಿಸುವ ಒಂದು ಸಣ್ಣ ಉಪಕಾರ, ಕೃತಜ್ಞತೆ. ಇದನ್ನೇ ಯಜ್ಞ ಭಾವ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಶ್ರಾವಣ ಮಾಸ ಅನ್ನೋದು ನಮಗೆ ಒಂದು ಶಿಸ್ತನ್ನು ರೂಢಿಸಿಕೊಳ್ಳುವುದರ ಜೊತೆಗೆ ಭಗವಂತನಿಗೆ ನಾವು ನಮ್ಮ ಕೈಲಾದ ಮಟ್ಟಿಗೆ ತೋರಿಸುವ ಒಂದು ಕೃತಜ್ಞತೆಗಳು, ಅದು ಪೂಜೆಗಳ ಮೂಲಕ ಇರಬಹುದು, ಉಪವಾಸದ ಮೂಲಕ ಇರಬಹುದು, ಕೇಳುಮೆಯ ಭಗವನ್ ನಾಮಸ್ಮರಣೆ, ವಿಷ್ಣು ನಾಮಸ್ಮರಣೆ ಕೇಳ್ತಕ್ಕಂಥದ್ದು ಶ್ರಾವಣ ಶನಿವಾರ ಬಹಳ ವಿಶೇಷ. ಅಲ್ಲೆಲ್ಲ ಶ್ರೀನಿವಾಸನ ವಿಷ್ಣುವಿನ ಶ್ರವಣ, ಸ್ಮರಣ, ಧ್ಯಾನ ಇವೆಲ್ಲವೂ ಉಂಟಾಗುತ್ತೆ. ಈ ಮೂಲಕ ನಮ್ಮನ್ನು ನಾವು ಶುಚಿಗೊಳಿಸ್ಕೊಳ್ಳಿಕ್ಕೂ ಇದೊಂದು ದಾರಿಯಾಗಿದೆ. ಹೀಗಾಗಿ ಶ್ರಾವಣ ಮಾಸ ಅಂದರೆ ಇಷ್ಟೆಲ್ಲ ವಿಶಿಷ್ಟ ಸೇರಿಕೊಂಡು ಅದೊಂದು ಮಂಗಳ ಮಾಸವಾಗಿಬಿಟ್ಟಿದೆ. ಈ ಮಂಗಳ ಮಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಷ್ಟಲ್ಲದೆ ಈ ಸಂದರ್ಭದಲ್ಲಿ ನಾವು ಭಗವಂತನಿಗೆ ನಮ್ಮ ಕೈಲಾದ ಹಾಗೆ ಸೇವೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗೋಣ. ತಾವು ಇಷ್ಟವಾದ ಯಾವುದೇ ಸೇವೆಯನ್ನು ಭಗವತ್ ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸಿ ಭಗವತ್ ಕೃಪೆಗೆ ತಾವು ಪಾತ್ರರಾಗಿ.
ಸರಿ ಶಾಸ್ತ್ರಿಗಳೇ, ಒಟ್ಟಿನಲ್ಲಿ ಶ್ರಾವಣ ಮಾಸ ಶುರುವಾಯಿತು ಅಂದರೆ ಹಬ್ಬ ವ್ರತಗಳು ಶುರುವಾಯಿತು ಅಂತ ಈ ಮಾಸದಲ್ಲಿ ಯಾವೆಲ್ಲ ಪೂಜೆಗಳನ್ನು ಮಾಡಬೇಕು, ಮತ್ತು ಮಾಂಸಾಹಾರ ತ್ಯಜಿಸೋದು ಒಂದು ಶ್ರದ್ಧೆ ಹಾಗೂ ದೇವರಿಗೆ ಸಲ್ಲಿಸುವಂತಹ ಕೃತಜ್ಞತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಶಿಲ್ಪಾ HM ಚನ್ನಪಟ್ಟಣದಿಂದ. ಇವರು ಹುಟ್ಟಿದ ದಿನಾಂಕ 14/7/2005, ಹುಟ್ಟಿದ ಸಮಯ 12:30ರಿಂದ 1 ಗಂಟೆ PM. ಇವರ ಪ್ರಶ್ನೆ BSc ಕಂಪ್ಲೀಟ್ ಆಗಿದೆ, ಉದ್ಯೋಗದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಶಿಲ್ಪಾ ಅವರ ಪ್ರಶ್ನೆ ಅದು ಉದ್ಯೋಗಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ನಿಮಗೆ ವ್ಯಯದಲ್ಲಿದ್ದಾನೆ. ಕರ್ಮಾಧಿಪತಿ ವ್ಯಯದಲ್ಲಿದ್ದರೆ ಸ್ವಲ್ಪ ಅಲೆದಾಟ ಜಾಸ್ತಿ ಮಾಡಿಸ್ತಾನೆ. ಕೆಲಸ ಸಿಗದೆ ಎಷ್ಟು ಪ್ರಯತ್ನ ಪಟ್ಟರೂ ಆಗಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಈಗ ತಮಗೆ ಶುಕ್ರ ಭುಕ್ತಿ ನಡೀತಾ ಇದೆ. ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ನೋಡಿ, ಅಕ್ಟೋಬರ್ ನಂತರ ರವಿ ಪ್ರಾರಂಭವಾಗುತ್ತೆ. ರವಿ ನಿಮಗೆ ಲಾಭಾಧಿಪತಿ ಕಾಲದಲ್ಲಿ ಕೊಂಚ ಲಾಭ ಉಂಟಾಗುತ್ತೆ. ಹೀಗಾಗಿ ಅಕ್ಟೋಬರ್ ನಂತರ ನಿಮಗೆ ಕೆಲಸದಲ್ಲಿ ಒಂದು ಬಲ ಸಿಗುವ ಸಾಧ್ಯತೆ ಇದೆ. ನೀವು ಪ್ರತಿ ದಿವಸ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ತಪ್ಪದೇ ಹೇಳ್ಕೊಳ್ಳಿ. ಪ್ರತಿ ದಿವಸ 108 ಬಾರಿ ಹೇಳಿ. ಇದು ತುಂಬ ಅನುಕೂಲ ಆಗುತ್ತೆ. ಎಲ್ಲಿವರೆಗೂ? ಅಕ್ಟೋಬರ್ವರೆಗೂ ನಿರಂತರವಾಗಿ ಪ್ರತಿ ದಿವಸ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ದಾವಣಗೆರೆಯಿಂದ ಕೊಟ್ರೇಶ್ ಅವರು. ಇವರು ಹುಟ್ಟಿದ ದಿನಾಂಕ 10/8/1988, ಹುಟ್ಟಿದ ಸಮಯ 12 PM. ಇವರ ಪ್ರಶ್ನೆ ವಿವಾಹ ಹಾಗೂ ಹಣದ ಸಮಸ್ಯೆಗಳಿಗೆ ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ಕೊಟ್ರೇಶ್ ಅವರ ಪ್ರಶ್ನೆ ಅದು ವಿವಾಹ ಮತ್ತು ಹಣಕಾಸಿನ ವಿಚಾರ ಅಲ್ವಾ? ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಧನಾಧಿಪತಿ ಕುಜ 6ನೇ ಮನೆ, ಷಷ್ಠ ಋಣಸ್ಥಾನ ಅಂತ ಅಲ್ಲಿದ್ದಾನೆ. ಈಗ ಪ್ರಸ್ತುತ ತಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ಕಾಲ ನಡೀತಾ ಇದೆ. ಅಕ್ಟೋಬರ್ ನಂತರ ಶನೈಶ್ಚರ ಪ್ರಾರಂಭವಾಗುತ್ತೆ. ನೋಡಿ, ಅಕ್ಟೋಬರ್ ನಂತರ ನಿಮಗೆ ಸ್ವಲ್ಪ ಮಟ್ಟಿಗಿನ ಅನುಕೂಲಗಳುಂಟಾಗುವ ಸಾಧ್ಯತೆ ಇದೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೋಡಿ, ಧನಾಧಿಪತಿ ವಿವಾಹದ ಅಧಿಪತಿ ಎರಡೂ ಕುಜನೇ ಆಗಿದ್ದಾನೆ. ನಿಮಗೆ ಕುಜ ದುಸ್ಥಾನದಲ್ಲಿದ್ದಾನೆ. ದುಸ್ಥಾನ ಅಂತಂದರೆ ಕೈಗೆ ಎಟುಕದ ಸ್ಥಾನ ಅಂತ. ಹೀಗಾಗಿ ಅದಕ್ಕೆ ಕುಜ ಶಾಂತಿ ಮಾಡಿಸ್ಬೇಕು. ಕುಜ ಶಾಂತಿ ದಯವಿಟ್ಟು ಮಾಡಿಸಿ. ಇದ್ರ ಜೊತೆಗೆ ಒಂದು ಸಲ ಈ ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಂತ್ರ ಇದೆ, ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಣಿ. ಈ ಮಂತ್ರದಿಂದ ಒಂದು ಸಂಪುಟೀಕರಣ ಪಾರಾಯಣ ಮಾಡ್ತಾರೆ. ಇದನ್ನು ದುರ್ಗಾ ಸನ್ನಿಧಾನಗಳಿದೆ, ದುರ್ಗಾ ಪರಮೇಶ್ವರಿ ಸನ್ನಿಧಾನಗಳಿದೆ, ದಯವಿಟ್ಟು ಮಾಡಿಸಿ. ಅದು ವಿವಾಹಕ್ಕೆ ಸ್ವಲ್ಪ ಸಹಕಾರವಾಗುತ್ತೆ. ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸಂಧ್ಯಾ ಅವರು ಮಾನಂಗಿ ತಾಂಡ ಸಿರಾದಿಂದ. ಇವರು ಹುಟ್ಟಿದ ದಿನಾಂಕ 8/3/2008, ಹುಟ್ಟಿದ ಸಮಯ 10 AM. ಇವರ ಪ್ರಶ್ನೆ ಶಿಕ್ಷಣ ಹಾಗೂ ಉದ್ಯೋಗದ ಬಗ್ಗೆ ತಿಳಿಸಿ ಅಂತ. ಸಂಧ್ಯಾ ಅವರ ಪ್ರಶ್ನೆ ಒಂದು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದೆ. ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಶನಿ ಮತ್ತು ಕೇತುಗಳಿದ್ದಾರೆ. ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ ಶನಿ ಕ್ಷೇತ್ರದಲ್ಲಿ. ನೀವು ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಆಂಜನೇಯನಿಗೆ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಹೈಯರ್ ಸ್ಟಡೀಸ್ಗೆ, ಉದ್ಯೋಗಕ್ಕೆ, ಎರಡಕ್ಕೂ ಅದು ತುಂಬ ಸಹಾಯವಾಗುತ್ತೆ. ಯಾಕೆಂದರೆ ಕರ್ಮಾಧಿಪತಿ ಶನೈಶ್ಚರನೇ ಆಗಿದ್ದಾನೆ. ಶನೈಶ್ಚರ ಶತ್ರು ಕ್ಷೇತ್ರದಲ್ಲಿದ್ದಾನೆ. ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಶತ್ರು ಕ್ಷೇತ್ರದಲ್ಲಿ ಗ್ರಹ ಸಂಚರಿಸುವಾಗ ಸ್ವಲ್ಪ ಫಲ ಕಡಿಮೆ. ಹೀಗಾಗಿ ನೀವು ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗೋದನ್ನು ಮರಿಬೇಡಿ. ಅದರಿಂದ ನಿಮಗೆ ವಿದ್ಯೆ, ಉದ್ಯೋಗ ಎರಡಕ್ಕೂ ಒಂದು ಆರಾಧನೆ, ಎರಡು ಫಲ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ರಾಶಿಗಳ ಬಗ್ಗೆ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಕುಜನ್ನು ಕಾಣ್ತಾ ಇದ್ವಿ. ಕರ್ಕಟಕ ರಾಶಿಯಲ್ಲಿ ರವಿ, ಬುಧ ಮತ್ತು ಗುರುವನ್ನು ನೋಡ್ತಾ ಇದ್ದೀವಿ. ಇನ್ನು ಚಂದ್ರ ಮತ್ತು ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಶುಕ್ರನ ಜೊತೆಗೆ ದಿವಸ ಮಾಂದಿ ಉದಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರ ಕುಂಭಮೀನಗಳಲ್ಲಿ ಯಥಾಸ್ಥಿತಿಯಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಸಾಲ, ಶತ್ರುಗಳ ಬಾಧೆ ಇದನ್ನು ಸೂಚಿಸ್ತಾ ಇದೆ. ಕುಟುಂಬದಲ್ಲೇ ಒಂದು ರೀತಿಯ ಶತ್ರುತ್ವ ಬರುವ ಸಾಧ್ಯತೆ ಹೀಗಿದೆ. ಸ್ವಲ್ಪ ಹುಷಾರಾಗಿರಿ. ಕುಟುಂಬದವ್ರ ಜೊತೆಗೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲೂ ಸ್ತ್ರೀಯರು, ಮನೆಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನದ ವಾತಾವರಣ, ಅದು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಬಹುದು. ಹುಷಾರು.
ಮತ್ತು ವಿದ್ಯಾರ್ಥಿಗಳು ಅಷ್ಟೇ ಈ ದಿವಸ ಯಾವುದೋ ಬೇಡದ ಘರ್ಷಣೆಗೆ ಇನ್ಯಾವುದೋ ಬೇಡದ ಒಂದು ತೊಡಕಿಗೆ ಸಿಕ್ಕಾಕ್ಕೊಂಡು ಮನೆಗೆ ಬಂದುಬಿಡೋ ಸಾಧ್ಯತೆ ಅದು ನಿಮ್ಮ ತಲೆಗೆ ಬಂದುಬಿಡುತ್ತೆ. ಆ ರೀತಿಯಲ್ಲಿ ಇದೆ ಈ ದಿವಸ. ಸ್ವಲ್ಪ ಹುಷಾರಾಗಿರಿ. ತಾಯಿ ಮಕ್ಕಳಿಗೆ ಸ್ವಲ್ಪ ಅಸಮಾಧಾನ ಇದೆ ಈ ದಿವಸ. ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಇಲ್ಲ. ಅನುಕೂಲದ ಫಲ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಈ ದಿವಸ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಮನಸ್ಸು ಸ್ವಲ್ಪ ಚಂಚಲವಾಗಿರ್ತದೆ. ಮನಸ್ಸು ಸ್ವಲ್ಪ ಈ ಸ್ಥಿರತೆ ಅಂತೀವಲ್ಲ ಅದು ತಪ್ಪಿ ಹೋಗುತ್ತೆ. ಗೊಂದಲದ ವಾತಾವರಣ ಇರುತ್ತೆ. ಡಿಸಿಷನ್ಸ್ ತೊಗೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸಿ. ಹಿರಿಯರ ಸಲಹೆ ತೊಗೊಳ್ಳೋದು ತುಂಬ ಒಳ್ಳೆಯದು. ನೀವೇ ಸ್ವಂತ ನಿರ್ಣಯ ಮಾಡಿದ್ರೆ ಈ ದಿವಸ ಜಾರಿ ಬಿದ್ದು ಬಿಡ್ತೀರ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಹೈಯರ್ ಸ್ಟಡೀಸಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ಬುದ್ಧಿ ಎಡುತ್ತೆ. ಯಾವುದೋ ಬೇಡದ ಆಲೋಚನೆಗಳು ನಿಮ್ಮನ್ನು ಬೇರೆ ಹಾದಿ ತಪ್ಪಿಸುವ ಸಾಧ್ಯತೆ ಜಾಸ್ತಿ. ಹೀಗಾಗಿ ಸ್ವಲ್ಪ ಜಾಣ್ಮೆ ಇರಲಿ, ಹುಷಾರಾಗಿರಿ. ಈ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಉದರ ಬಾಧೆ, ಬೆನ್ನಿನ ಸಮಸ್ಯೆಗಳು ಉಂಟಾಗಬಹುದು. ಅದನ್ನು ಸೂಚಿಸ್ತಾ ಇದೆ ಈ ದಿವಸ. ಕೃಷಿಕರಿಗೆ ಸ್ವಲ್ಪ ಮಟ್ಟಿಗಿನ ಅನುಕೂಲ ಸೂಚಿಸ್ತಾ ಇದೆ. ಬಂಧು ಮಿತ್ರರೇ ಸ್ವಲ್ಪ ಸಹಾಯಗಳನ್ನು ನಿರೀಕ್ಷೆ ಮಾಡಬಹುದು ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ವೃತ್ತಿಯಲ್ಲೂ ಅನುಕೂಲಕರ ವಾತಾವರಣ ಇದೆ. ಆತಂಕ ಬೇಡ. ಈ ದಿವಸ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸೋದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ಈ ದಿವಸ ಪ್ರಯಾಣದಲ್ಲಿ ತೊಂದರೆಗಳು, ತೊಡಕು, ಅಲ್ಲಿ ಏನೋ ಮನಸ್ತಾಪ, ಕಲಹ ಆ ಸಂದರ್ಭ ಇದೆ. ಕೃಷಿಕರಿಗೂ ಅಷ್ಟೇ, ಹಾಲು ಹೈನು ವ್ಯಾಪಾರಿಗಳಿಗೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಹಿನ್ನಡೆ ಅಥವಾ ಅಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗುವ ಸಾಧ್ಯತೆ ಅದು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಿ. ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಹೆಣ್ಮಕ್ಳು ತುಂಬ ಯಾರು ಹಚ್ಕೊಂಡಿರ್ತೀರೋ ಅವ್ರ ಹತ್ರ ಸಮಸ್ಯೆ ಆಗಿಬಿಡುತ್ತೆ. ಹುಷಾರು. ಪ್ರಾರ್ಥನೆಗೆ ಈ ದಿವಸ ನೀವು ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಪ್ರೆಷರು ಇದೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಧರ್ಮ ಕಾರ್ಯಗಳು, ಶ್ರದ್ಧೆ ಹೆಚ್ಚಾಗ್ತಕ್ಕಂಥದ್ದು, ಪೂಜೆಗಳಲ್ಲಿ ಈ ರೀತಿಯ ಒಂದು ವಾತಾವರಣ ಇದೆ. ಇನ್ನು ಈ ದಿವಸ ನಿಮಗೆ ಸೇವಕರು, ಸಹಾಯಕರಿಂದ ಹೆಚ್ಚು ತೊಡಕು, ತೊಂದರೆ ಸೂಚಿಸುವ ಒಂದು ಸಾಧ್ಯತೆ ಕೂಡ ಇದೆ ಈ ದಿವಸ ನಿಮಗೆ ಮುಖ್ಯವಾಗಿ ಚಂದ್ರ ದ್ವಿತೀಯದಲ್ಲಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗಿನ ಸಹಾಯ ಉಂಟಾಗುವ ಸಾಧ್ಯತೆ ಇದೆ. ಮತ್ತು ಈ ದಿವಸ ತಾಯಂದರಿಗೆ ಸ್ವಲ್ಪ ಬಲ, ಮಕ್ಕಳಿಂದ ಸಹಕಾರ ಸಿಗುವ ಸಾಧ್ಯತೆ ಕೂಡ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ವಿಷ್ಣು ಸನ್ನಿಧಾನಕ್ಕೆ ಪುಷ್ಪ ಸಮರ್ಪಣೆ ಮಾಡಿ. ಸಿಂಹರಾಶಿಯವರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಈ ದಿವಸ. ಧನ ನಷ್ಟ, ಮಾತು ಅಷ್ಟೇ, ಮಾತಿನಿಂದ ನಷ್ಟ ಉಂಟಾಗ್ತಕ್ಕಂಥದ್ದು ಈ ರೀತಿಯ ಒಂದು ತೊಡಕಿದೆ. ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಕುಟುಂಬದಲ್ಲಿ ಪರಸ್ಪರ ಸ್ತ್ರೀಯರ ನಡುವೆಯೇ ಘರ್ಷಣೆಗಳು, ಮಾತಿನ ಚಕಮಕಿ ಇವುಗಳು ಶುರುವಾಗೋ ಸಾಧ್ಯತೆ ಇದೆ. ಮತ್ತು ಈ ದಿವಸ ಆಹಾರ ವ್ಯತ್ಯಾಸವನ್ನು ಮಾಡ್ಕೊಳ್ತೀರ. ಆಹಾರದಲ್ಲಿ ತೊಂದರೆ, ಏರುಪೇರು ಸೂಚಿಸ್ತಾ ಇದೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗಿನ ಅಲ್ಲೂ ತೊಡಕೆ ಇದೆ. ಏಕೆಂದರೆ ಕರ್ಮಾಧಿಪತಿ ಜೊತೆ ಮಾಂದ್ಯ ಸೇರಿದಾಗ ಕೆಲಸದಲ್ಲಿ ನೀವು ಮಾಡಿದ ಕೆಲಸ ಇಷ್ಟವಾಗೋದಿಲ್ಲ. ಎಷ್ಟೇ ಕೌಶಲ್ಯದಿಂದ ಮಾಡಿದ್ರು ಅದರಲ್ಲಿ ಏನೋ ಒಂದು ಹುಡುಕೋ ಸಾಧ್ಯತೆ ಇರುತ್ತದೆ. ಹೀಗಾಗಿ ನೀವು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲಿ ಅಭಿಷೇಕ ಮಾಡಿಸಿ, ಮೊಸರಿನಿಂದ ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲ, ಸಹಕಾರಗಳು ಸಿಗುತ್ತೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಓಡಾಟ ಅದನ್ನು ಸೂಚಿಸ್ತಾ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಹಣಕಾಸಿನ ನಷ್ಟವನ್ನು ಸೂಚಿಸ್ತಾ ಇದೆ. ಅದೃಷ್ಟ ಕೈತಪ್ಪಿ ಬಿಡುತ್ತೆ. ಈ ದಿವಸ ಸ್ವಲ್ಪ ತೊಡಕಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಮ್ಮನವರಿಗೆ ಕಮಲ ಪುಷ್ಪ ಸಮರ್ಪಣೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ದಿವಸ ಅತಿ ವ್ಯಯ ನಿಮಗೂ ಕೂಡ. ಆರೋಗ್ಯದಲ್ಲಿ ತುಂಬ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಗಂಭೀರವಾಗಿ ಸ್ವಲ್ಪ ಹುಷಾರು, ಗಮನ ಇಟ್ಕೊಳ್ಳಿ. ಈ ದಿವಸ ನಿಮಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಪಮಾನ ಸಂಭವಿಸಬಹುದು. ಮನಸ್ಸಿಗೆ ದುಃಖ ಉಂಟಾಗುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಮಾತ್ರ ಅನುಕೂಲದ ವಾತಾವರಣ ಇದೆ. ಸಹಕಾರಗಳು, ಒಂದು ರೀತಿಯ ಸಣ್ಣ ಲಾಭ ಇತ್ಯಾದಿ ಕಾಣ್ತೀರ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ. ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು, ಸಹೋದ್ಯೋಗಿಗಳಿಂದ ಸಹಕಾರ ಇತ್ಯಾದಿ ಕಾಣ್ತೀರ. ಈ ದಿವಸ ಸ್ವಲ್ಪ ನಿಮಗೂ ಆರೋಗ್ಯದ ವ್ಯತ್ಯಾಸ ಸೂಚಿಸ್ತಾ ಇದೆ, ವ್ಯಯವನ್ನು ಸೂಚಿಸ್ತಾ ಇದೆ. ಈ ದಿವಸ ಮಕ್ಕಳಿಂದ ಸ್ವಲ್ಪ ಸಹಾಯ ನಿರೀಕ್ಷೆ ಮಾಡಬಹುದು. ಸಂಗಾತಿಯಲ್ಲಿ ಸ್ವಲ್ಪ
ಮನಸ್ತಾಪ ಬರುವ ಸಾಧ್ಯತೆ ಇದೆ ಲಾಭ ವಿಚಾರಗಳಿಗೆ. ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತೊಂದರೆ ಜಾಸ್ತಿ ಇದೆ. ಈ ದಿವಸ ಒಂದು ಸಣ್ಣ ಕೆಲಸ ಮಾಡುವಾಗಲೂ 10 ಸಲ ಯೋಚಿಸಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ. ಇನ್ನು ದಿವಸ ಸ್ನೇಹಿತರು, ಬಂಧುಗಳ ಸಹಾಯ ಸ್ವಲ್ಪ ಮಟ್ಟಿಗೆ ಕಾಣ್ತೀರ, ಅದರ ಮಟ್ಟಿಗೆ ಓಕೆ. ಸ್ವಲ್ಪ ಈ ದಿವಸ ಸ್ವಲ್ಪ ಶ್ರದ್ಧೆ, ಗುರುಸ್ಥಾನಕ್ಕೆ ಹೋಗಿ ಬರೋದು, ದೇವಸ್ಥಾನಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಈ ರೀತಿಯ ಒಂದು ಪೂಜೆ, ಜಪ, ಅನುಷ್ಠಾನ ಇವುಗಳಲ್ಲಿ ಮನಸ್ಸು ಆಗುತ್ತೆ. ಧರ್ಮ ಕಾರ್ಯಗಳಲ್ಲಿ ತೊಡಗ್ತೀರ. ಪ್ರಾರ್ಥನೆಗೆ ದಿವಸ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ವಿಷ್ಣು ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಇದೆ. ಈ ದಿವಸ ಅದೃಷ್ಟ ಕೈ ತಪ್ಪುವ ಸಾಧ್ಯತೆ, ಅದು ಕೈ ತಪ್ಪಿ ನಿಮಗೆ ತೊಂದರೆ ಉಂಟಾಗೋದು. ನೀವು ಕೆಲಸ ಮಾಡಿರ್ತೀರಿ, ಆದರೆ ಗ್ರಹಚಾರ ನಿಮ್ಮನ್ನು ಬಿಡಲ್ಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ, ಅವರ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಈ ದಿವಸ. ನಷ್ಟ ಸಂಗಾತಿಯಿಂದ, ಹೀಗಾಗಿ ಜಗಳಗಳು ಇದು ಜಾಸ್ತಿ ಇದೆ ಈ ದಿವಸ. ಆದರೆ ಧೈರ್ಯ, ಉತ್ಸಾಹಗಳಿಗೆ ಏನು ಕೊರತೆ ಇಲ್ಲ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಈ ದಿವಸ ನಿಮಗೆ ಸಂಗಾತಿಯ ಸಹಕಾರ ಅನುಕೂಲಗಳು ಕಾಣ್ತೀರ. ಈ ದಿವಸ ನಿಮಗೆ ಸ್ನೇಹಿತರ ವಿಚಾರದ್ದು ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಅವರಿಂದಲೇ ನಷ್ಟ, ಬಂಧುಗಳಿಂದ ನಷ್ಟ, ಈ ರೀತಿಯ ಒಂದು ಸಾಧ್ಯತೆ ಇದೆ. ಕೃಷಿ, ಭೂಮಿ ಈ ವ್ಯವಹಾರಗಳಲ್ಲಿರ್ತಕ್ಕಂಥವ್ರಿಗೆ ನಷ್ಟ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ನೀವು ಕೂಡ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ಬೌದ್ಧಿಕವಾಗಿ ಲಾಭ, ಅನುಕೂಲಗಳು. ಮತ್ತು ಈ ದಿವಸ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇದೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ವ್ಯಾಪಾರಗಳು ಕೂಡ, ಅದರಲ್ಲೂ ಹೂವು, ಹಣ್ಣು ಈ ವ್ಯಾಪಾರದವರು ತುಂಬ ಜಾಗ್ರತೆ ಇರಬೇಕು. ಈ ದಿವಸ ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ, ಅಧಿಕವಾಗಿ ನಷ್ಟ ಫಲ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಕಮಲಾಯೈ ನಮಃ ಮಹಾಲಕ್ಷ್ಮಿ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಶ್ರಾವಣ ಮಾಸದ ಆರಂಭದ ಬಗ್ಗೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.